ನಟ ದರ್ಶನ್ಗೆ ಜೈಲಲ್ಲಿ ಈಗ ಟಿವಿ ಭಾಗ್ಯ ಸಿಕ್ಕಿದೆ. ಕೊನೆಗೂ ದರ್ಶನ್ ಬ್ಯಾರ್ಗೆ ಟಿವಿಯನ್ನು ಅಳವಡಿಕೆ ಮಾಡಲಾಗಿದೆ. ಕೋರ್ಟ್ ಆದೇಶದಂತೆ ಈಗ ಟಿವಿ ನೀಡಲಾಗಿದೆ. ಸೊ ಡೆವಿಲ್ ರಿಲೀಸ್ ಹಿಂದಿನ ದಿನವೇ ಅಂದರೆ ಇವತ್ತು ಟಿವಿ ಭಾಗ್ಯ ಸಿಕ್ಕಿರುವಂಥದ್ದು. ದಚ್ಚುಗೆ ಡೆವಿಲ್ ಪ್ರದರ್ಶನದ ರೆಸ್ಪಾನ್ಸ್ ನೋಡಬಹುದು, ಅದಕ್ಕೆ ಅವಕಾಶ ಇರುತ್ತೆ. ಸೊ ದರ್ಶನ್ ಬ್ಯಾರ್ಗೆ CCTV ಕೂಡ ಅಳವಡಿಕೆ ಮಾಡಲಾಗಿದೆ. ಅದರಲ್ಲಿ ಏನೇನು ನಡೀತಾ ಇರುತ್ತೆ, ಆತ ಏನೇನು ಮಾಡ್ತಾನೆ ಅನ್ನೋದು ಕೂಡ ಅಬ್ಸರ್ವೇಷನ್ ಇರುತ್ತೆ. ಸೊ ಒಟ್ಟಿನಲ್ಲಿ ಟಿವಿ ಬೇಡಿಕೆ ಇತ್ತು, ಈಗ ಆದೇಶದಂತೆ ಟಿವಿಯನ್ನು ಕೊಡಲಾಗಿದೆ. ಸೊ ನಾಳೆ ಬಹುನಿರೀಕ್ಷಿತ ಸಿನಿಮಾ ಡೆವಿಲ್ ರಿಲೀಸ್ ಆಗ್ತಾ ಇದೆ. ಸೊ ಅದರ ರೆಸ್ಪಾನ್ಸ್ ಯಾವ ರೀತಿಯಾಗಿರುತ್ತೆ ಅದನ್ನು ಕೂಡ ನೋಡಬಹುದು. ಕೆಲವೊಂದಿಷ್ಟು ಸ್ಪೋರ್ಟ್ಸ್ ಚಾನೆಲ್ಗಳು ಇರ್ತವೆ, ಆಮೇಲೆ ನ್ಯೂಸ್ ಚಾನೆಲ್ಗಳು ಕೂಡ ಇರ್ತವೆ, ಅದನ್ನು ಕೂಡ ವಾಚ್ ಮಾಡಬಹುದು. ಒಟ್ಟಿನಲ್ಲಿ ಒಂದು ಬೇಜಾರಾಗ್ತಾ ಇತ್ತು. ಇಡೀ ದಿನ ಇಡೀ ರಾತ್ರಿ ಕಳೆಯೋದು ಭಾಳ ಕಷ್ಟ ಆಗ್ತಾಯಿತ್ತು ದರ್ಶನ್ಗೆ. ಬರೀ ಪುಸ್ತಕಗಳನ್ನೇ ಓದ್ತಾ ಇದ್ರು, ಅದನ್ನು ಬಿಟ್ಟು ಬೇರೆ ಏನು ಕೆಲಸ ಇರಲಿಲ್ಲ ಅಲ್ಲಿ. ಸೊ ಹಂಗಾಗಿ ಈಗ ಟಿವಿ ಸಿಕ್ಕಿರೋದ್ರಿಂದಾಗಿ ಸ್ವಲ್ಪ ಟೈಮ್ ಪಾಸ್ ಸಿಗಬಹುದು. ಸೊ ನಾಳೆ ಡೆವಿಲ್ ಸಿನಿಮಾ ರಿಲೀಸ್ ಇದೆ. ಸೊ ಹಂಗಾಗಿ ಯಾವ ರೀತಿಯಾಗಿ ಅಭಿಮಾನಿಗಳ ಕಡೆಯಿಂದ ರೆಸ್ಪಾನ್ಸ್ ಇರುತ್ತೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಹೋಗುತ್ತೆ. ಯಾಕಂದರೆ ಎಲ್ಲ ಅಲ್ಲಿ ಚಾನಲ್ಗಳಿಗೆ ಅವಕಾಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ನೋಡ್ತಾರೆ. ನಟ ದರ್ಶನ್ಗೆ ಜೈಲಿನಲ್ಲಿ ಕೊನೆಗೂ ಕೂಡ ಈಗ ಟಿವಿ ಭಾಗ್ಯ ಸಿಕ್ಕಿದೆ. ಸೊ ದರ್ಶನ್ ಬ್ಯಾರ್ಗೆ ಇವತ್ತು ಸಿಬ್ಬಂದಿಗಳು ಟಿವಿಯನ್ನು ಅಳವಡಿಕೆ ಮಾಡಿದ್ದಾರೆ, ಅಂದರೆ ಟಿವಿಯನ್ನು ಹಾಕಲಾಗಿದೆ. ಸೊ ಈ ರೀತಿಯ ಬೆಳವಣಿಗೆ ಆಯಿತು ಇವತ್ತು. ಅಂದರೆ ಒಳ್ಳೆಯ ಬೆಳವಣಿಗೆ ಅವರ ಪಾಲಿಗೆ. ಅದು ಟಿವಿ ಬಹಳ ದಿನಗಳಿಂದ ಬೇಡಿಕೆ ಇತ್ತು, ಟಿವಿ ಇಲ್ಲ ಅಂತೇಳಿ ಇರುವಂಥ ಟಿವಿಗಳು ಅದೆಲ್ಲವೂ ಕೂಡ ಕೆಟ್ಟು ಹೋಗಿತ್ತು. ಸೊ ಹಂಗಾಗಿ ಈಗ ಚೆನ್ನಾಗಿರುವಂಥ ಟಿವಿಯನ್ನೇ ಕೊಟ್ಟಿದ್ದಾರೆ. ಸೊ ಇನ್ಮೇಲೆ ಟಿವಿ ನೋಡಿಕೊಂಡು ಪುಸ್ತಕ ಓದ್ಕೊಂಡಿರ್ಬೋದು. ನೋಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 2ನೇ ಬಾರಿಗೆ ಲಾಕ್ ಆಗಿರುವಂಥದ್ದು ದರ್ಶನ್. ಸೊ ಆವಾಗಿನಿಂದನೂ ಕೂಡ ಸಾಕಷ್ಟು ಬೇಡಿಕೆಯನ್ನು ಇಟ್ಟಿದ್ರು. ಬೇರೆ ಬೇರೆ ಸೆಲ್ಗಳಿಗೆ, ಬೇರೆ ಬೇರೆ ರೌಡಿ ಶೀಟರ್ಗಳಿಗೆ ಸಿಗಬೇಕಾಗಿರುವಂಥ ಎಲ್ಲವೂ ಸೌಲಭ್ಯ ಸಿಗ್ತಾ ಇದೆ. ನನಗೆ ದಿಂಬು ಸಿಗ್ತಾ ಇಲ್ಲ, ಟಿವಿ ಸಿಗ್ತಿಲ್ಲ, ಅದೆಲ್ಲವೂ ಕೂಡ ಬೇಡಿಕೆಯನ್ನು ಇಟ್ಟಿದ್ರು. ಕೊನೆಗೂ ಕೂಡ ಈಗ ಟಿವಿ ಭಾಗ್ಯ ಸಿಕ್ಕಿರುವಂಥದ್ದು. ಸೊ ನಾಳೆ ಕೂಡ ಅವರ ಸಿನಿಮಾ ರಿಲೀಸ್ ಬೇರೆ ಇದೆ. ಸೊ ಅದನ್ನು ನೋಡಲಿಕ್ಕೆ ಅವಕಾಶ ಇರುತ್ತೆ. ಸಿನಿಮಾ ಅಲ್ಲ, ಅಂದರೆ ಅಭಿಮಾನಿಗಳ ರೆಸ್ಪಾನ್ಸ್ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ನಟ ದರ್ಶನ್ಗೆ ಈಗ ಜೈಲಿನಲ್ಲಿ ಟಿವಿಯನ್ನು ಹಾಕಲಾಗಿದೆ. ಸೊ ಇದು ಕೂಡ ಅವರ ಸಾಕಷ್ಟು ದಿನದ ಬೇಡಿಕೆ ಇತ್ತು, ಕೊನೆ ಕೂಡ ಕೊಡಲಾಗಿದೆ. ಸೊ ಅದರ ಜೊತೆಗೆ CCTV ಅಳವಡಿಕೆ ಮಾಡಲಾಗಿದೆ ಅಂದರೆ ಎಲ್ಲವೂ ಅಬ್ಸರ್ವೇಷನ್ ಇರುತ್ತಾ, ಹೇಗೆ? ವಿಶ್ವನಾಥ್, ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ? ಕೊನೆಗೂ ಕೂಡ ನಟ ದರ್ಶನ್ಗೆ ಒಂದು ದಿನ ಮುಂಚೆನೆ, ನಾಳೆ ಡೆವಿಲ್ ಸಿನಿಮಾ ಬೇರೆ ರಿಲೀಸ್ ಇದೆ, ಅದಕ್ಕಿಂತ ಮುಂಚೆನೆ ಟಿವಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ದರ್ಶನ್ಗೆ ಗುಡ್ ನ್ಯೂಸ್ ಇದು. ಅದರ ಜೊತೆಗೆ CCTV ಕೂಡ ಇರುತ್ತೆ ಅನ್ನೋದು, ಅಂದರೆ ಎಲ್ಲ ಅಬ್ಸರ್ವೇಷನ್ ಇರುತ್ತಾ ಹೇಗೆ ಅಂತ, ಇಡೀ ದಿನ ಏನು ಮಾಡ್ತಾರೆ ಅನ್ನೋದು? ಹೇಮಕುಮಾರ್, ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬೇಲನ್ನ ಪಡೆದುಕೊಂಡು ಈಗಾಗಲೇ ಡೆವಿಲ್ ಚಿತ್ರೀಕರಣವನ್ನ ಮುಗಿಸಿದ್ರು. ಈಗ ನಾಳೆ ಇಡೀ ರಾಜ್ಯಾದ್ಯಂತ ಸಿನಿಮಾ ಭರ್ಜರಿ ಆಗ್ತಾರೆ ಕಾಣ್ತಾ ಇದೆ. ದರ್ಶನ್ ಅಭಿಮಾನಿಗಳು ಕೂಡ ದರ್ಶನ್ ಅವರನ್ನ ಥಿಯೇಟರ್ ನೋಡಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈಗಾಗಲೇ ಸಂಭ್ರಮಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿರುವಂತದ್ದು. ಈಗ ನಟ ದರ್ಶನ್ ಕೂಡ ಮೊದಲಿಂದಲೂ ಕೂಡ ತನಗೆ ಜೈಲಿನಲ್ಲಿ ಸರಿಯಾದಂತಹ ಕನಿಷ್ಠ ಫೆಸಿಲಿಟಿಯನ್ನು ಕೂಡ ಕೊಡ್ತಿಲ್ಲ ಅನ್ನೋ ಒಂದು ಆರೋಪವನ್ನ ಮಾಡಿಕೊಂಡು ಮತ್ತು ಕೋರ್ಟ್ ಮೊರೆ ಕೂಡ ಹೋಗಿದ್ರು. ಈಗ ಸದ್ಯಕ್ಕೆ ಕೋರ್ಟ್ ಆದೇಶ ಏನಿದೆ ಅಂದ್ರೆ ದರ್ಶನ್ಗೆ ಒಂದು ಟಿವಿ ವ್ಯವಸ್ಥೆ ಮಾಡಿಕೊಡಿ ಅನ್ನೋ ಒಂದು ಆಂಗಲ್ ಅಲ್ಲಿ ನಾಳೆ ಬೆಳಗ್ಗೆ ನಟ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮತ್ತೊಂದು ಕಡೆ ಅವರಿಗೆ ಟಿವಿಯನ್ನು ಕೂಡ ಕೊಡುವಂತಹ ಸೌಲಭ್ಯವನ್ನ ಈಗ ಜೈಲಾಧಿಕಾರಿಗಳು ಮಾಡ್ತಾ ಇರುವಂತ ಅಂದ್ರೆ ಕೋರ್ಟ್ ಆದೇಶದ ಮೇರೆಗೆ ಸದ್ಯ ನಾಳೆ ಬೆಳಗ್ಗೆ ಅವರು ಟಿವಿಯಲ್ಲೇ ಕಂಪ್ಲೀಟ್ ಆಗಿ ಅಪ್ಡೇಟ್ ಅನ್ನ ನೋಡ್ಬೋದಾಗಿದೆ. ಅಂದ್ರೆ ಡೆವಿಲ್ ಸಿನಿಮಾಗೆ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಇದೆ, ಫ್ಯಾನ್ ಸಂಭ್ರಮ ಏನು, ಎಲ್ಲಾ ಆಂಗಲ್ ನಲ್ಲೂ ಕೂಡ ಕಂಪ್ಲೀಟ್ ಆಗಿ ಅವರು ಟಿವಿಯಲ್ಲೇ ವಾಚ್ ಮಾಡಬಹುದು. ಮತ್ತು ಇದನ್ನ ಹೊರತುಪಡಿಸಿದ್ರೆ ಕಂಪ್ಲೀಟ್ ಆಗಿ ಅವರಿರುವಂತಹ ಬ್ಯಾರಕ್ಕೆ ಈಗ CCTV ಯನ್ನು ಕೂಡ ಅಳವಡಿಸಲಾಗಿರುತ್ತದೆ. ಯಾಕಂದ್ರೆ ನಟ ದರ್ಶನ್ ಕೇವಲ
ಅಂದ್ರೆ ಸಿನಿಮಾ ಅಪ್ಡೇಟ್ಗಳನ್ನ ನೋಡೋದಕ್ಕೆ ಮಾತ್ರ ಇಲ್ಲಿ ಸೀಮಿತವಾಗಿರ್ತಾರೆ ಅಥವಾ ಬೇರೆ ಏನಾದ್ರು ಅಂದ್ರೆ ಇಂತಹ ಪರಿಸ್ಥಿತಿಗಳಲ್ಲಿ ಸಿಸಿಟಿವಿ ಏನು ಜೈಲಿನ ವಿಡಿಯೋಗಳು ಏನು ವೈರಲ್ ಆಗಿಲ್ವಲ್ಲ ಅಂದಿನಿಂದ ಇಂದಿನವರೆಗೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನ ಜೈಲಾಧಿಕಾರಿಗಳು ಕೈಗೊಂಡಿರುವಂತದ್ದು. ಏನಾದ್ರೂ ಮತ್ತೆ ದರ್ಶನ್ ಜೊತೆ ಬೇರೆಯವರು ಬಂದು ಕೂಡುವಂತದ್ದು, ಬೇರೆ ಬೇರೆ ಆಕ್ಟಿವಿಟಿ ಮಾಡುವಂತದ್ದು, ಇದೇನಾದ್ರೂ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದ ಮೇರೆಗೆ ಈಗ ಸಿಸಿಟಿವಿ ಒಂದು ಅಳವಡಿಸಿ ಮಾಡುವಂತ ಕೆಲಸವನ್ನ ಜಿಲ್ಲಾಧಿಕಾರಿಗಳು ಮಾಡಿರುವಂತದ್ದು. ಒಟ್ಟಾರೆಯಾಗಿ ನಾಳೆ ಏನು ಸಿನಿಮಾ ತೆರೆ ಕಾಣುತ್ತಲ್ಲ ಅದರ ಕಂಪ್ಲೀಟ್ ಅಪ್ಡೇಟ್ ಅನ್ನ ಟಿವಿ ಮುಖಾಂತರವಾಗಿ ನಟ ದರ್ಶನ್ ಪಡೆದುಕೊಳ್ಬೇಕಾಗಿದೆ. ಈ ಹಿಂದೆ ಕೂಡ ಅವರು ಸಾರಥಿ ಸಿನಿಮಾ ಸಂದರ್ಭದಲ್ಲಿ ಹೆಂಡತಿ ಮೇಲೆ ಹಲ್ಲೆ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆವಾಗಲೂ ಜೈಲಿನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅವರು ಟಿವಿಗಳ ಮುಖಾಂತರವಾಗಿನೇ ಕೆಲವೊಂದು ಅಪ್ಡೇಟ್ಗಳನ್ನ ಪಡ್ಕೊಂಡಿದ್ರು. ಈಗ ಸದ್ಯಕ್ಕೆ ಮತ್ತೆ ಅದೇ ರೀತಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಇನ್ನು ಡೆವಿಲ್ ಗೆಲ್ಲುವಂತಹ ವಿಶ್ವಾಸವನ್ನ ಇಡೀ ಸಿನಿಮಾ ತಂಡ ಇಟ್ಕೊಂಡಿರುವಂತದ್ದು. ಕಾದ್ ನೋಡ್ಬೇಕಾಗಿದೆ ನಾಳೆ ಯಾವ ರೀತಿಯಾದ ರೆಸ್ಪಾನ್ಸ್ ಸಿಗುತ್ತೆ, ನಟ ದರ್ಶನ್ಗೆ ಯಾವ ರೀತಿಯಾದಂತಹ ಅಪ್ಡೇಟ್ ಅನ್ನ ಅವ್ರು ತೆಗೆದುಕೊಳ್ತಾರೆ ಜೈಲಿನಲ್ಲಿ ಕೂತ್ಕೊಂಡು ಅಂತ ಹೇಮಕುಮಾರ್. ವಿಶ್ವನಾಥ್, ಇದರ ಜೊತೆಗೆ ಬ್ಯಾರೆಕ್ನಲ್ಲಿ ಸಹ ಖೈದಿಗಳ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ವಿಚಾರ, ಅದಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಕ್ಕಿದೆ ಅನ್ನೋದು, ಅಂದ್ರೆ ವರದಿ ಅಧಿಕಾರಿಗಳ ಕೈಗೆ ಸಿಕ್ಕಿದೆ. ಅಂದ್ರೆ ಹಲ್ಲೆ ಆಗಿರೋದು ನಿಜಾನ, ಹೇಗೆ ಹೊರಗಡೆ ಬೇರೆ ರೀತಿಯ ಚರ್ಚೆ ಆಗ್ತಾ ಇತ್ತು? ಹೇಮಕುಮಾರ್, ಇದ್ರ ಬಗ್ಗೆ ಈಗಾಗಲೇ ಅಂಶು ಕುಮಾರ್ ಏನಿದ್ದಾರೆ ಅಂದ್ರೆ IPS ಅಧಿಕಾರಿ, ಈ ಜೈಲಿನ ವಿಡಿಯೋಗಳು ರಿಲೀಸ್ ಆಗಿದ್ವಲ್ಲ ಆ ಸಂದರ್ಭದಲ್ಲಿ ಸರ್ಕಾರವೇ IPS ಅಧಿಕಾರಿಯನ್ನ ಜೈಲಾಧಿಕಾರಿಯಾಗಿ ನೇಮಕ ಮಾಡಿತ್ತು. ಅವರಿಗೆ ಕೆಲ ಮಾಧ್ಯಮಗಳಲ್ಲಿ ಏನು ಸುದ್ದಿ ಬಿತ್ತರಾಗಿತ್ತು ಅಂದ್ರೆ ನಟ ದರ್ಶನ್ ಹಲ್ಲೆ ಮಾಡಿದ್ದಾರೆ, ಬೈದಿದ್ದಾರೆ, ಈ ರೀತಿಯಾದಂತಹ ಆಂಗಲ್ ನಲ್ಲಿ ಸಾಕಷ್ಟು ಚರ್ಚೆಗಳು ಅಂದ್ರೆ ಕೆಲವೊಂದು ಮಾಧ್ಯಮಗಳು ವರದಿಯನ್ನು ಕೂಡ ಬಿತ್ತರಿಸಿದ್ವು. ಹೀಗಾಗಿ ಈ ಒಂದು ವರದಿಯನ್ನು ನೋಡಿದಂತಹ ADGP ಏನಿದ್ದಾರೆ ದಯಾನಂದ್ ಅವರು ಅಂಶಕುಮಾರ್ ಅವರಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ, ಸರಿಯಾಗಿ ತನಿಖೆಯನ್ನು ನಡೆಸಿ ವರದಿಯನ್ನ ಕೊಡಿ ಈ ಬಗ್ಗೆ ಅನ್ನೋ ಆಂಗಲ್ ನಲ್ಲಿ. ಹೀಗಾಗಿ ದರ್ಶನ್ ಬ್ಯಾರಕ್ ಬಳಿ ಇದ್ದಂತಹ ಅಧಿಕಾರಿಗಳು ಅಂದ್ರೆ ಅಲ್ಲಿದ್ದಂತಹ ಸಿಬ್ಬಂದಿ ಏನಿದ್ದಾರೆ ಅಂದ್ರೆ 3 ಪಾಳಿಯಲ್ಲಿ ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಪಾಳಿಯಲ್ಲಿ ಯಾರು ವರ್ಕ್ ಮಾಡಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಅಂಶುಕುಮಾರ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಸಿಬ್ಬಂದಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಮಗೆ ಯಾವುದೇ ರೀತಿಯಾದಂತಹ ಗಲಾಟೆ ಆಗಿರಬಹುದು, ಬೈದಿದ್ದಾಗಿರಬಹುದು, ಯಾವುದನ್ನು ಕೂಡ ಗಮನಕ್ಕೆ ಬಂದಿಲ್ಲ ಮತ್ತು ನಾವು ಅದನ್ನು ನೋಡೂ ಇಲ್ಲ, ಈ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಇಲ್ಲ, ಆ ರೀತಿಯಾದಂತಹ ಘಟನೆ ಯಾವುದೂ ನಡೆದಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಅಂಶುಕುಮಾರ್ ಅವರು ಯಥಾವತ್ತಾಗಿ ಏನು ಸಿಬ್ಬಂದಿ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ಲ ಅದೇ ರೀತಿಯಾದಂತಹ ವರದಿಯನ್ನ ಈಗ ADGP ದಯಾನಂದ್ ಅವರಿಗೆ ಕೊಟ್ಟಿರುವಂತದ್ದು. ಇನ್ನು ಇದರ ಮುಂದುವರಿದ ಭಾಗವಾಗಿ ಇವತ್ತು ವಿಜಯಲಕ್ಷ್ಮಿ ಕೂಡ ಒಂದು ಬೆಳಗ್ಗೆ ಟ್ವೀಟ್ ಅನ್ನ ಮಾಡಿದ್ರು. ಕೆಲ ಮಾಧ್ಯಮಗಳ ವಿರುದ್ಧ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಸುಳ್ಳು ಸುದ್ದಿಯನ್ನ ಮಾಡ್ತಾ ಇದ್ದಾರೆ, ಇದು ಯಾವುದು ಕೂಡ ಇಲ್ಲ ಅನ್ನೋ ಒಂದು ಆಂಗಲ್ ನಲ್ಲಿ. ಆದ್ರೆ ಸದ್ಯಕ್ಕೆ ಈಗ ಅಂಶುಕುಮಾರ್ ಅವರು ವರದಿಯನ್ನ ಕೊಟ್ಟಿದ್ದಾರೆ, ಅದನ್ನೇ ನಾವು ಅಧಿಕೃತ ಅಂತ ತೆಗೆದುಕೊಳ್ಬೇಕಾಗಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆದಿಲ್ಲ ಅನ್ನೋ ಒಂದು ವರದಿಯನ್ನ ಈಗ ಅಂಶುಕುಮಾರ್ ಅವರು ನೀಡಿರುವಂತದ್ದು. ವಿಶ್ವನಾಥ್, ಇದರ ಜೊತೆಗೆ ಇನ್ನೊಂದು ವಿಚಾರ, ಡೇಟಾ ಇಲ್ಲದೇ ಇರುವಂಥ ಮೊಬೈಲನ್ನು ಕೊಟ್ಟು ಧನ್ವೀರ್ ಯಾಮಾರಿಸಿದ್ರ ಅನ್ನುವಂಥ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಅಂದರೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ರಿಪೋರ್ಟ್ ಏನಿದೆ? ಹೇಮಕುಮಾರ್, ಇದೊಂದು ಅಂದ್ರೆ ಪರಪನಗ್ರಹರ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅಂದ್ರೆ ಇತ್ತೀಚೆಗೆ ಜೈಲಿನಲ್ಲಿ ಎಣ್ಣೆ ಪಾರ್ಟಿ ಮಾಡುವಂಥದ್ದು, ನೃತ್ಯ ಮಾಡುವಂಥದ್ದು, ಆಮೇಲೆ ಉಗ್ರರ ಕೈಯಲ್ಲಿ ಮೊಬೈಲ್ ಇರುವಂಥದ್ದು, ಈ ಎಲ್ಲಾ ವಿಡಿಯೋಗಳು ಕೂಡ ವೈರಲ್ ಆಗಿ ಸರ್ಕಾರದ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧವಾಗಿ ಮುಗಿಬಿದ್ದಿದ್ವು. ಹೀಗಾಗಿ ಕೆಲವೊಬ್ಬರನ್ನ ತಲೆದಂಡ ಮಾಡುವಂತ ಕೆಲಸವನ್ನ ಅದಕ್ಕೆ ಸರ್ಕಾರ ಕೂಡ ಮಾಡಿರುತ್ತೆ. ಅದರ ಮುಂದುವರಿದ ಭಾಗವಾಗಿ ಒಂದು ಪ್ರಕರಣ ಕೂಡ ದಾಖಲಾಗಿರುತ್ತೆ. ಅಂದ್ರೆ ಮೊದಲೇದಾಗಿ CCB ಅವರು ಈ ಏನು ಧನ್ವೀರ್ ಏನಿದ್ದಾರೆ ಅಂದ್ರೆ ದರ್ಶನ್ ಆಪ್ತ ಏನು ಧನ್ವೀರ್ ಏನಿದ್ದಾನೆ ಆತನನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಿದ್ರು. ಅದಾದ್ಮೇಲೆ ಪರಪನಗ್ರಹರ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿರುತ್ತೆ. ಈ ಸಂದರ್ಭದಲ್ಲಿ ಆ ಮೊಬೈಲ್ ಅನ್ನು ಕೂಡ ಅಂದ್ರೆ ಆತನ ಮೊಬೈಲ್ ನಿಂದಲೇ ಈ ವಿಡಿಯೋಗಳು ವೈರಲ್ ಆಗಿದ್ವು ಅನ್ನೋ ಒಂದು ಗಂಭೀರ ಆರೋಪದ ಮೇರೆಗೆ ಆತನ ಮೊಬೈಲ್ ಅನ್ನು ಕೂಡ ವಶಪಡಿಸಿಕೊಳ್ಳಲಾಗಿತ್ತು. ಆದ್ರೆ ಈಗ ಮೊಬೈಲ್ ಅನ್ನ ರಿಟ್ರೀವ್ ಮಾಡೋದಕ್ಕೆ ಕಳಿಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಡಾಟಾ ಅಲ್ಲಿ ಲಭ್ಯ ಆಗಿಲ್ಲ. ಹೀಗಾಗಿ ಬೇರೆ ಮೊಬೈಲ್ ಅನ್ನ ಕೊಟ್ಟು ಧನ್ವೀರ್ ಏನಾದ್ರೂ ಯಾಮಾರಿಸಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ಅಧಿಕಾರಿಗಳಿದೆ. ಈ ಆಂಗಲ್ ಅನ್ನು ಕೂಡ ಈಗ ತನಿಖೆ ನಡೀತಾ ಇರುವಂತದ್ದು ಇದೊಂದು ಭಾಗ. ಮತ್ತು ಈ ಕೋಳಿ ಮಂಜ ಎಂಬಾತ ಏನಿದ್ದಾನೆ ಆತನೇ ಒಂದು ವಿಡಿಯೋ ಮಾಡಿದ ಅನ್ನೋದು ಕೂಡ ಕನ್ಫರ್ಮ್ ಆಗಿತ್ತು. ಆತ ಈ ಏನು ಮತ್ತೊಬ್ಬ ನಟೋರಿಯಸ್ ರೌಡಿ ಶೀಟರ್ ಏನಿದ್ದಾನೆ ವಿಲ್ಸನ್ ಗಾರ್ಡನ್ ನಾಗ, ಆತನ ಹೆಸರನ್ನು ಕೂಡ ಈತ ಹೇಳಿದ್ದ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹೀಗಾಗಿ ವಿಲ್ಸನ್ ಗಾರ್ಡನ್ ನಾಗನನ್ನ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿದ್ದಾನೆ, ಆತನನ್ನು ಕೂಡ ಪರಪನಗ್ರಹರ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಆತ ನನಗೂ ಇದಕ್ಕೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ಆದ್ರೆ ಕೋಳಿ ಮಂಜ ಇಲ್ಲಿ ಒಂದು ಹೇಳಿಕೆ ಏನೇನು ಕೊಟ್ಟಿದ್ದ ಅದರ ಹಿನ್ನೆಲೆಯಲ್ಲಿಗೆ ವಿಲ್ಸನ್ ಗಾರ್ಡನ್ ನಾಗರನ್ನು ಕೂಡ ವಿಚಾರಣೆ ನಡೆಸಲಾಗಿದೆ, ಕೋಳಿ ಮಂಜನನ್ನು ಕೂಡ ವಿಚಾರಣೆ ನಡೆಸಲಾಗಿರುವಂತದ್ದು. ಹೀಗಾಗಿ ಪರಿಪೂರ್ಣವಾಗಿ ಇನ್ನೂ ತನಿಖೆ ಕಂಪ್ಲೀಟ್ ಆಗಿಲ್ಲ. ಆದ್ರೆ ರಿಟ್ರೀವ್ ಆದಂತಹ ಸಂದರ್ಭದಲ್ಲಿ ಈ ಒಂದು ಏನು ಧನ್ವೀರ್ ಮೊಬೈಲ್ ನಲ್ಲಿ ಯಾವುದೇ ರೀತಿಯಾದಂತಹ ಡಾಟಾ ಲಭ್ಯ ಆಗಿಲ್ಲ.
ಹೀಗಾಗಿ ಮತ್ತೆ ಏನಾದ್ರೂ ಕೂಡ ನಟ ಧರ್ಮೀರನ್ನ ಕರೆಸಿ ಆತ ಒರಿಜಿನಲ್ ಮೊಬೈಲ್ ಅನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಿದ ಮತ್ತು ಯಾವ ಮೊಬೈಲ್ ಅನ್ನ ಯೂಸ್ ಮಾಡಿದ ಅನ್ನೋ ಒಂದು ಆಂಗಲ್ ನಲ್ಲಿ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಅಂಶಗಳು ಹೊರಗಡೆ ಬರಬೇಕಾಗಿದೆ. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.